ನಾನು ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಗೊತ್ತು, ಪವರ್ ಶೇರಿಂಗ್ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಕಾಲಕ್ಕೆ ಚುನಾವಣೆ ಆಗಬೇಕು. ಹಿಂದೆ BJP ಅವರು ಮಾಡಿದ ತಪ್ಪನ್ನೇ ನಾವು ಮಾಡೋಕ್ಕೆ ಹೋಗಬಾರ್ದು. ಏನು ಯುದ್ಧ ಇದೆ ಅಂತ ಮಿತವ್ಯಯ ಮಾಡೋದು ಬೇಡ. ನಾವು ಯಾವಾಗಲೂ ಕೂಡ 365 ದಿನವೂ ಕೂಡ ಮಿತವ್ಯಯ ಮಾಡಲೇಬೇಕು. ಪೆಟ್ರೋಲು ನಮಗೇನು ಅಂಥ ಸಮಸ್ಯೆ ಏನಿಲ್ಲ, ಯಾಕೆ ನಾವೇನು ಪೆಟ್ರೋಲ್ ಯಾರೋ ಕಾರ್ಗಳಿಗೆ ಒಂದಷ್ಟು ಉಪಯೋಗಿಸ್ತಾರೆ ಅಷ್ಟೇ. ಆದರೆ ನಮ್ಮಲ್ಲಿರ್ತಕ್ಕಂಥ 26,000 ಬಸ್ಸಸ್ಗೆ ಡೀಸಲ್ಲೇ, ಎಲೆಕ್ಟ್ರಿಕ್ ಬಸ್ಸಸ್ಸು 1,700 ಇದೆ ಅಷ್ಟೇ. ನಮಗೆ ಡೀಸೆಲ್ ಬೆಲೆ ಜಾಸ್ತಿ ಆದರೆ ಸಹಜವಾಗಿ ನಮಗೆ ಹೊರೆ ಆಗುತ್ತೆ. ಇನ್ನೂ ಮಾಡಿಲ್ಲ, ಮಾಡದೇ ಇದ್ದರೆ ಭಾಳ ಸಂತೋಷ. ಅದೇ ಕಾಯ್ತಾ ಇದ್ರು ಅವರು, ಎಲೆಕ್ಷನ್ ಆಗಲಿ ಅಂತ ಕಾಯ್ತಾ ಇದ್ರು. ಏನು ಮಾಡೋಕ್ಕಾಗತ್ತೆ, ಈಗ ನಾವು ಕೊಟ್ಟೆ ತೊಗೋಬೇಕಾಗತ್ತೆ. ಅಷ್ಟು ಬೆಲೆ ಅವ್ರು ಜಾಸ್ತಿ ಮಾಡಲಿ, ಅವ್ರು ಇನ್ನೂ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಅಲ್ವಾ. ಮಾಡ್ಬೋದೇನೋ, ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಮಾಡದೇ ಇದ್ದರೆ ಭಾಳ ಸಂತೋಷ. ಮಿತವ್ಯಯ ಇವತ್ತೇ ಅಲ್ಲ, ಏನು ಯುದ್ಧ ಇದೆ ಅಂತ ಮಿತವ್ಯಯ ಮಾಡೋದು ಬೇಡ. ನಾವು ಯಾವಾಗಲೂ ಕೂಡ 365 ದಿನವೂ ಕೂಡ ಮಿತವ್ಯಯ ಮಾಡಲೇಬೇಕು. ಸರ್ಕಾರದ ಹಣ ಮಿತವ್ಯಯ ಮಾಡಿದ್ರೆ ಉಳಿತಾಯ ಆಗುತ್ತೆ. ಅದನ್ನು ನಾವು ಡೆವಲಪ್ಮೆಂಟ್ಗೆ ಉಪಯೋಗಿಸ್ಬೋದು. ದುಂದುವೆಚ್ಚ ಯಾವತ್ತೂ ಮಾಡೋಕ್ಕೆ ಹೋಗಬಾರ್ದು. ನಾನಂತೂ ಮೊದಲಿಂದಲೂ ಅಷ್ಟೇ. ಇವನ್ ನನ್ನ ದುಡ್ಡಿದ್ರೂ ಕೂಡ ದುಂದುವೆಚ್ಚ ಮಾಡೋಕ್ಕೆ ಹೋಗಲ್ಲ. ಸರ್ಕಾರದ ದುಡ್ಡಂತೂ ನಾನು ದುಂದುವೆಚ್ಚ ಮಾಡಿಸೋಕ್ಕೆ ಹೋಗೋದಿಲ್ಲ. ಜೂನ್ 30ಕ್ಕೆ ಮುಂಚೆ ಚುನಾವಣೆ ಮಾಡಬೇಕಾಗಿತ್ತು ಅಂತೇಳಿ ಸುಪ್ರೀಂ ಕೋರ್ಟು ಮತ್ತು ಯಾವುದೇ ಕಾರಣಕ್ಕೆ ಎಕ್ಸ್ಟೆನ್ಷನ್ ಕೊಡೋದಿಲ್ಲ ಅಂತ ಹೇಳಿದರು. ಈಗ ಅಬ್ಜೆಕ್ಷನ್ನು ನೀವು ಅದನ್ನು DK ಶಿವಕುಮಾರ್ ಅವ್ರನ್ನ ಕೇಳಬೇಕು. ಅವರು ಸಂಬಂಧಪಟ್ಟಂಥ ಮಂತ್ರಿಗಳು. ನನ್ನ ಮನಸ್ಸಲ್ಲಿ ಕಾಲಕ್ಕೆ ಚುನಾವಣೆ ಆಗಬೇಕು. ಹಿಂದೆ BJP ಅವರು ಮಾಡಿದ ತಪ್ಪನ್ನೇ ನಾವು ಮಾಡೋಕ್ಕೆ ಹೋಗಬಾರ್ದು. ಈಗ ಕಾಲಕ್ಕೆ ಆಗ್ತಾನೆ ಇರಬೇಕು. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, GBA, ಪುರಸಭೆಗಳು, ನಗರಸಭೆಗಳು, ಯಾವ ಪಕ್ಷನ ಅಧಿಕಾರಕ್ಕೆ ಬರಲಿ ಕಾಲಕ್ಕೆ ನಾವು ಮಾಡ್ಕೊಂಡೋದ್ರೆ ಸಹಜವಾಗಿ ಏನಾಗುತ್ತೆ, ನನಗೆ ಬೇಜಾರು ಆಗದೆ ಇರ್ಬೋದು, ಆದರೆ ಯಾರು ಆಕಾಂಕ್ಷಿಗಳಿದಾರಲ್ಲ ಅವ್ರಿಗೆ ಬೇಸರ ಆಗುತ್ತೆ. ಆಮೇಲೆ ಕಾರ್ಪೊರೇಟ್ರ್ ಕೆಲಸ ಎಲ್ಲ ನಾವೇ ಮಾಡ್ತಾ ಇದ್ದೀವಲ್ಲ, ನಮಗೂ ಒತ್ತಡ ಜಾಸ್ತಿ ಆಗುತ್ತೆ. ಜನ ಬೆಂಗಳೂರಿಗೆ ಕಾಂಗ್ರೆಸ್ ಪಕ್ಷ 1947ರಿಂದಲೂ ಕೂಡ ಇದುವರೆಗೂ ಕೊಟ್ಟಿರ್ತಕ್ಕಂಥ ಕುಡಿಯೋ ನೀರಿರ್ಬೋದು, ಅಥವಾ ಸ್ಟಾರಮ್ ವಾಟರ್ ಏನಿರ್ಬೋದು, ಸ್ಯಾನಿಟ್ರಿ ಇರ್ಬೋದು, ಮೂಲಭೂತ ಸೌಕರ್ಯಗಳಿರ್ಬೋದು, ಅಥವಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರ್ಬೋದು, ಮೆಟ್ರೋ ಇರ್ಬೋದು, ಆಗಿರ್ತಕ್ಕಂಥ ಕೆಲಸಗಳಲ್ಲಿ 100ಕ್ಕೆ 90 ಭಾಗ ನಮ್ಮ ಕಾಂಗ್ರೆಸ್ ಸರ್ಕಾರದ ಅವಧಿನಲ್ಲಿ ಆಗಿರ್ತಕ್ಕಂಥದ್ದು. ಜನ ಯೋಚನೆ ಮಾಡಿ ಓಟ್ ಹಾಕಿದ್ರೆ 100ಕ್ಕೆ 75 ಓಟು ನಮಗೆ ಬರಬೇಕು. ನಾವೀಗ ಎಲೆಕ್ಷನ್ ಆಗಲಿ ಖಂಡಿತ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಮತ ಹಾಕ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಬರುತ್ತೆ. ಸಂಪುಟ ವಿಸ್ತರಣೆ 2.5 ವರ್ಷಕ್ಕೆ ಆಗುತ್ತೆ ಅಂತ ಎಲ್ರಿಗೂ ಕೂಡ ಮನಸ್ಸಲ್ಲಿತ್ತು. ಯಾಕಂದರೆ ಹಿರಿಯರು ಅನೇಕರಿದ್ದಾರಲ್ಲ, ಅವ್ರಿಗೂ ಅವಕಾಶ ಕೊಡ್ತಾರೆ ಅಂಥೇಳಿ ಸಹಜವಾಗಿ ಆಸೆ ಇದ್ದೇ ಇರುತ್ತೆ. 2.5 ವರ್ಷ ಆಯಿತು, ಇನ್ನೂ 6 ತಿಂಗಳು ಜಾಸ್ತಿ ಆಗಿದೆ. ಸಂಪುಟ ವಿಸ್ತರಣೆ ಮಾಡೋಂಗಿದ್ರೆ ಬೇಗ ಮಾಡಿದ್ರೆ ಒಳ್ಳೆಯದು. ನಾನು ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಗೊತ್ತು, ಪವರ್ ಶೇರಿಂಗ್ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನನಗೆ ಗೊತ್ತಿಲ್ಲ. ನಾನು ಡೆಲ್ಲಿಗೆ ಹೋಗಲ್ವಲ್ಲ. ನಾನು ಈ 3 ವರ್ಷದಲ್ಲಿ 3 ಸಲ ಡೆಲ್ಲಿಗೆ ಹೋಗಿರೋದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.